ಈ ಬಾರಿಯ UPSC ಫಲಿತಾಂಶದಲ್ಲಿ 753ನೇ ರ್ಯಾಂಕ್ ಅನ್ನು ಪಡೆದಿರುವಂತ ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಈ ಒಂದು ಸಂತೋಷವನ್ನ ನಮ್ಮ ಜೊತೆ ಯಾವ ರೀತಿಯಾಗಿ ಹಂಚಿಕೊಂತಾರೆ ಅಂತ ಕೇಳೋಣ. ಮೊದಲಿಗೆ ಕಂಗ್ರಾಚುಲೇಷನ್ಸ್, ಯುಗಾದಿ ಹಬ್ಬದ ಶುಭಾಶಯಗಳು. ಡಬಲ್ ಧಮಾಕ ಏನು ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ ಸರ್. ಮೊದಲನೇ ಎರಡನೇ ಅಟೆಂಪ್ಟಲ್ಲಿ ಬರೆದಿದ್ದೀನಿ. ಸೊ ಅದ್ರ ಬಗ್ಗೆ 753ನೇ ರ್ಯಾಂಕ್ ಬಂದಿದೆ. ಸೊ ಈ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಓಕೆ, ಸೊ ಇದು ನನಗೆ ಮೋಸ್ಟ್ಲಿ IAS ನನ್ನ ಪಿ ಎಚ್ ಕೆಟಗರಿಯಿಂದ IAS ಇಲ್ಲ ಅಂದರೆ IRS IT ಯಾವುದಾದ್ರು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸರ್. ಮತ್ತೇನಾದರೂ ನೆಕ್ಸ್ಟ್ ಅಟೆಂಪ್ಟ್ಗೆ ಏನಾದ್ರು ಟ್ರೈ ಮಾಡೋವಂಥ ಸಾಧ್ಯತೆಗಳು? IAS ಸಿಗದೆ ಇದ್ದಂಥ ಪಕ್ಷದಲ್ಲಿ ಮತ್ತೆ ನೆಕ್ಸ್ಟ್ ಅಟೆಂಪ್ಟ್ಗೆ ಟ್ರೈ ಮಾಡ್ತೀನಿ ಸರ್. ಸೊ ಅದಕ್ಕೆ IAS ಅಲ್ಟಿಮೇಟ್ಲಿ ಐ ಹ್ಯಾವ್ ಟು ಗೆಟ್. ಸೊ ನಿಮ್ಮ ಫ್ಯಾಮಿಲಿ ಮೂಲತಃ ಎಲ್ಲಿನವ್ರು ನೀವು? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಯಾವ ರೀತಿಯಾಗಿತ್ತು ಸರ್? ನಾನು ಬಂದುಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಯ ಬೀರೂರಿನವನು. ಸೊ ನಾನು ಓದಿದ್ದೆಲ್ಲ ನನ್ನ ಪ್ರಾಥಮಿಕ ಶಿಕ್ಷಣ ಅಂತ ಮುದಿಗೇರಿ ಅಂತ ನಮ್ಮ ಜೀವನದಲ್ಲಿ. ಸೊ ಇದು ತುಂಬ ಬ್ಯಾಕ್ವರ್ಡ್ ಇದು ವಿಲೇಜ್. ಸೊ ಅಲ್ಲಿಂದ ಬಂದಿದ್ದೀನಿ. ಸೊ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಚೆನ್ನಾಗಿತ್ತು. ತುಂಬ ಮೋಟಿವೇಟ್ ಮಾಡ್ತಾರೆ. ನಾನೇನಂತಂದರೆ ಎಲ್ಲ ನಾನಾಗೆ ಓದ್ಕೊಂಬಿಟ್ಟು ಇದು ಮಾಡಿ ಮುಂದೆ ಬಂದಿದ್ದೀನಿ. ವರ್ಕ್ ಮಾಡ್ತಾಯಿದ್ದೀನಿ. ನಾನು ಪ್ರಿವಿಯಸ್ಲಿ ಇದು ಬರೋದಕ್ಕೆ ಮುಂಚೆ ಬ್ಯಾಂಕಿಂಗ್ ಸೆಕ್ಟರ್ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ಈಗ ಪ್ರೆಸೆಂಟ್ಲಿ DRDOದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಎರಡು ಕಡೆ ವರ್ಕ್ ಮಾಡ್ಕೊಂಬಿಟ್ಟು ನಾನು ಈ ಎಕ್ಸಾಮ್ನ ಕ್ಲಿಯರ್ ಮಾಡಿದ್ದೀನಿ. ಸೊ ಅದಕ್ಕೆ ಚೆನ್ನಾಗಿ ತುಂಬ ಖುಷಿ ಆಗ್ತಾಯಿದೆ. ಸೊ ಸಾಕಷ್ಟು ಸಮಯ ಓದೋದಕ್ಕೆ ಬೇಕು ಅಂತ ಹೇಳ್ತಾರೆ. ಸೊ ನೀವು ಎಜುಕೇಷನ್ನು ಒಂದು ವರ್ಕ್ ಮಾಡ್ತಾ ಈ ಒಂದು ಎಜುಕೇಷನ್ಗೆಲ್ಲ ಟೈಮ್ ಯಾವ ರೀತಿಯಾಗಿ ಸ್ಪೆಂಡ್ ಮಾಡಿದ್ರಾ? ಎಷ್ಟು ಅವರ್ ಓದ್ತಿದ್ರಿ ಸರ್? ನಾನು ಓದೋದಕ್ಕೆ ವೀಕೆಂಡ್ಸ್ ಸಿಗ್ತಾಯಿತ್ತು. ಸ್ಪೆಷಲಿ ಮೈನ್ಸ್ ಮತ್ತು ಫಿಲಿಮ್ಸ್ ಟೈಮ್ ಅದು ಬಂದಲ್ಲಿ ವಿತ್ ಎಕ್ಸ್ಟ್ರಾ ಆರ್ಡಿನರಿ ಲೀವ್ ಹಾಕ್ಕೊಂಡಿದ್ದೆ ವಿತೌಟ್ ಪೇ. ಬಾಕಿ ಟೈಮಲ್ಲಿ ಡೇ ಟು ಡೇ ರೆಗ್ಯುಲರ್ ಟೈಮ್ 5 o'clock ಆಫೀಸ್ ಮುಗಿತಾ ಇತ್ತು. ಸೊ ಅದಾದಮೇಲೆ ಬಂದುಬಿಟ್ಟು ಡೈಲಿ ಓದ್ತಾ ಇದ್ದೆ. ಸೊ ಅದರಿಂದ ಇದು ಆಯಿತು. ಸೊ ವರ್ಕ್ ಮಾಡಿಬಿಟ್ಟು ಓದ್ಬೋದು, ಬಟ್ ಕನ್ಸಿಸ್ಟೆಂಟಾಗಿ ಓದೋದಕ್ಕೋಸ್ಕರ ಕೆಲವೊಂದು ಸಮಯ ರಜೆ ಹಾಕ್ಕೋಬೇಕಾಗುತ್ತೆ ಸರ್. ಓಕೆ ಸರ್. ಇನ್ನು ನಿಮ್ಮ ಕೋಚಿಂಗು ರಾಜ್ಕುಮಾರ್ ಅಕಾಡೆಮಿನಲ್ಲೂ ಕೂಡ ನೀವು ಕೋಚಿಂಗ್ ಎಲ್ಲ ಪಡ್ಕೊಂಡಿದ್ದೀರಾ, ಅದು ಯಾವ ರೀತಿಯಾಗಿ ನೆರವಾಯ್ತು? ರಾಜ್ಕುಮಾರ್ ಅಕಾಡೆಮಿಲಿ ಕೋಚಿಂಗ್ ಚೆನ್ನಾಗಿತ್ತು. ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ನ ಮಾಡಿದ್ರು. ತುಂಬ ಒಳ್ಳೊಳ್ಳೆ ಪ್ರೊಫೆಸರ್ಸು, ಆಮೇಲೆ ರಿಟೈರ್ಡ್ ಬ್ಯೂರೋಕ್ರಾಟ್ಸ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನಮಗೆ ಇದು ಕೊಡಿಸಿದ್ರು. ತುಂಬ ವ್ಯಾಲ್ಯೂಯಬಲ್ ಗೈಡೆನ್ಸು. ಇಂಟರ್ವ್ಯೂಗೆ ಹೈಯೆಸ್ಟ್ ರ್ಯಾಂಕ್ ತೊಗೊಂಡ್ರು ಅಂತ ಇರೋದು ಅದನ್ನೆಲ್ಲ ತೊಗೊಂಡ್ಬಂದು ಇದು ಮಾಡಿದ್ದಾರೆ. ಪರ್ಸ್ನಲ್ ಗೈಡೆನ್ಸ್ ಗಿರೀಶ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ರು. ಡಿಸ್ಕಷನ್ಗೆಲ್ಲ ಫೋರಮ್ ಆಫರ್ ಮಾಡಿದರು. ಸೊ ಹಾಗಾಗಿ ತುಂಬ ಹೆಲ್ಪ್ ಆಯ್ತು ಇದ್ರೆ. ಸಂತೋಷ್ ಅವರಿಗೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಸೆಕ್ಟರ್ ಒಳಗಡೆ ನಾನು ಕೆಲಸ ಮಾಡಬೇಕು ಅನ್ನೋಂಥ ಆಸೆ ಇತ್ತು ಅಂತಂದರೆ ಯಾವ ಒಂದು ಸೆಕ್ಟರ್ ಸರ್? ನನಗೆ ಸೋಷಿಯಲ್ ಸೆಕ್ಟರ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಇಂಪ್ರೂವ್ಮೆಂಟ್ ಮಾಡಬೇಕು. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಬಂದಿರೋಂಥವ್ರು ಎಲ್ಲರೂ ಮುಂದೆ ಬರಬೇಕು ಸರ್. ಸೊ ಅದಕ್ಕೋಸ್ಕರ ಐ ವಿಲ್ ಫೋಕಸ್ ಮೋರ್ ಟುವರ್ಡ್ಸ್ ಹೆಲ್ತ್ ಆ್ಯಂಡ್ ಐ ಆಲ್ಸೋ ವರ್ಕ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಡಿಸೇಬಲ್ಡ್ ಪೀಪಲ್ ಆ್ಯಂಡ್ ದ ಪೂರ್ ಆ್ಯಂಡ್ ವಲ್ನರೇಬಲ್ ಮಾರ್ಜಿನಲೈಸ್ ಸೆಕ್ಷನ್ ಪೀಪಲ್. ಸೊ ಅದಕ್ಕೆ ನಾನು ತುಂಬ ಫೋಕಸ್ ಮಾಡ್ತೀನಿ. IAS, IPS, KS, UPSC, KPS ಇವೆಲ್ಲ ತುಂಬ ಕಷ್ಟಪ್ಪ, ಅವೆಲ್ಲ ನಮ್ಮ ಕೈಲಿ ಓದೋಕ್ಕಾಗಲ್ಲ ಅನ್ನುವಂಥ ಮೈಂಡ್ಸೆಟ್ ಅವರು ಇರೋರು ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಇವತ್ತು ನೀವು ಮಾಡಿ ತೋರಿಸಿದ್ದೀರಾ, ಏನು ಹೇಳೋಕ್ಕೆ ಇಷ್ಟಪಟ್ಟು? ಸರ್, ಯಾವುದೂ ಕೂಡ ಕಷ್ಟ ಅಲ್ಲ ನಗತ್ತಿನಲ್ಲಿ, ಅದಕ್ಕೆಲ್ಲ ಎಲ್ಲದೂ ಕೂಡ ಈಸಿನೇ. ಬಟ್ ಏನಂತಂದರೆ ಸತತ ಪ್ರಯತ್ನ ಅಂತಂದರೆ ಯಾವುದೇ ರೀತಿ ಬ್ರೇಕ್ ಮಾಡ್ಬೋದು. ಕನ್ಸಿಸ್ಟೆನ್ಸಿಯಾಗಿ ಓದ್ತಾ ಇರಬೇಕು. ನಾನು ಮಾಡ್ತೀನಿ ಅಂತ ಒಂದು ಛಲ ಇರಬೇಕು. ಆ ಛಲ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಸರ್. ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇದಿಲ್ಲ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಸಂತೋಷ್ ಅವರ ಒಂದು ಮಾತುಗಳು. ಕೇವಲ ನಾವು ರಜಾ ಹಾಕಿ ಮನೇಲಿ ಕೂತ್ಕೊಂಡೇ ಓದಬೇಕು ಅನ್ನೋಂಥದ್ದೇನಿಲ್ಲ. ಕೆಲಸ ಮಾಡಿಕೊಂಡು ಕೂಡ ಇರುವಂಥ ಟೈಮನ್ನು ಯಾವ ರೀತಿಯಾಗಿ ನಾವು ಯುಟಿಲೈಸ್ ಮಾಡಿಕೊಂಡು ಕನ್ಸಿಸ್ಟೆಂಟಾಗಿ ಕೂತ್ಕೊಂಡು ಸ್ಟಡಿ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥ ಒಂದು ಟಿಪ್ಸನ್ನು ಕೂಡ ಯಾರು ಕಷ್ಟ ಅಂತ ಹೇಳ್ತಿದ್ದಾರೆ ಅವರಿಗೆ ಕೊಟ್ಟಿರುವಂಥದ್ದು. ಅವರಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.